ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ಪಿತೃಪಕ್ಷದಲ್ಲಿ ನಾವು ಈ ಒಂದು ಏನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರ್ತಾ ಇರುವಂತಹ 8ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ಕೂಡ ನಾವು ಪಿತೃಪಕ್ಷಗಳನ್ನು ನೀವು ಹೇಳದ ಹಾಗೆ ನಮಗೆ ಮಾಡ್ಕೊಳಕ್ಕಾಗಲ್ಲ. ಮನೆಯಲ್ಲಿ ನೈವೇದ್ಯವನ್ನು ಪ್ರಿಪೇರ್ ಮಾಡಿ ಅಥವಾ ಬ್ರಾಹ್ಮಣರನ್ನ ಕರೆಸಿ ತರ್ಪಣವನ್ನು ಬಿಡಲಿಕ್ಕಾಗಲ್ಲ. ನಮ್ಮ ಆಚಾರ ವಿಚಾರಗಳನ್ನು ಕೂಡ ಫಾಲೋ ಮಾಡೋಕ್ಕಾಗಲ್ಲ. ತುಂಬ ಬ್ಯುಸಿಯಾಗಿರ್ತೀವಿ. ನಮಗೆ ಕೆಲಸದಲ್ಲಿ ನಾವು ತುಂಬ ಬ್ಯುಸಿಯಾಗಿರೋದ್ರಿಂದಾಗಿ ಏನೂ ಕೂಡ ಮಾಡೋಕ್ಕಾಗಲ್ಲ. ಬಹಳ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹದ್ದು ಏನಾದರೂ ಇದೆಯಾ, ಅದನ್ನು ಹೇಳಿ ಅನ್ನುವಂಥದ್ದಾದರೆ ಖಂಡಿತವಾಗಿ ನೀವು ಸಿಂಪಲ್ಲಾಗಿ ನಿಮ್ಮ ಪಿತೃಗಳಿಗೆ ತರ್ಪಣವನ್ನು ನೀಡುವಂಥದ್ದು, ಅದನ್ನು ಕೂಡ ವಿಶೇಷವಾಗಿ ಇರುವಂತಹದ್ದು. ಏನಪ್ಪ ಅದು ವಿಶೇಷ ಅನ್ನುವಂಥದ್ದಾದರೆ, ನೀವು ಇರಬೇಕಪ್ಪ ಅಂದರೆ ನಿಮ್ಮ ಪಿತೃಗಳ ಹೆಸರು ಹೇಳಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾಗಿರುವಂತಹದ್ದು ಕರಿಯ ಎಳ್ಳು, ಹಾಗೆಯೇ ಒಂದು ತಾಮ್ರದ ಚಂಬಿನಲ್ಲಿ ನೀರು. ಇದನ್ನಿಷ್ಟನ್ನು ಕೂಡ ತೆಗೆದುಕೊಂಡು ನೀವು ಏನು ಮಾಡಬೇಕಪ್ಪ ಅಂದರೆ ದಕ್ಷಿಣ ದಿಕ್ಕಿನ ಕಡೆಗೆ ನಿಂತ್ಕೊಳ್ಬೇಕು. ಸೌತ್ ಸೈಡ್ ಫೇಸ್ ಮಾಡಿಕೊಂಡು ನಿಂತ್ಕೊಂಡು ಒಂದು ಗಿಡ ಅಥವಾ ಒಂದು ಮರ, ಅದು ನಿಮಗೆ ಸಿಗಲಿಲ್ಲ, ನಾವು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಅನ್ನುವಂಥದ್ದಾದರೆ ಒಂದು ಆ ಪಾಟು ದಕ್ಷಿಣ ದಿಕ್ಕಿನ ಕಡೆಗೆ ಇಟ್ಕೊಂಡು ನೀವು ಈ ರೀತಿಯಾಗಿ ಇದು ನಿಮ್ಮ ಕೈಗೆ ಎಳ್ಳನ್ನು ಹಾಕ್ಕೊಂಡು ತಾಮ್ರದ ಚೊಂಬಿನಲ್ಲಿ ನೀರನ್ನು ಇಟ್ಕೊಂಡು ನಿಮ್ಮ ಪಿತೃಗಳ ಹೆಸರು ಹೇಳಿ ಈ ರೀತಿಯಾಗಿ ನೀವು ನೀರನ್ನು ಹಾಕ್ತಾ ಅವರ ಹೆಸರು ಹೇಳಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನಮಗೆಲ್ಲವೂ ಕೂಡ ಅನುಕೂಲವಾಗಲಿ, ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಕೇಳಿಕೊಂಡು ಪಿತೃಗಳನ್ನು ನೆನೆಸ್ತಾ ಅವ್ರನ್ನ ಧ್ಯಾನ ಮಾಡ್ತಾ ಈ ಒಂದು ಕಾರ್ಯವನ್ನು ಮಾಡಿ ಅವರಿಗೆ ಈ ರೀತಿಯಾಗಿ ಅರ್ಘ್ಯವನ್ನು ಸಮರ್ಪಣೆ ಮಾಡಿ. ಅದರಿಂದಾಗಿ ಏನಾಗುತ್ತೆ ಅನ್ನೋದಾದರೆ, ನಿಮಗೆ ಪಿತೃಗಳ ಅನುಗ್ರಹವಾಗಿ ನಿಮ್ಮ ಜೀವನದಲ್ಲಿರುವಂಥ ಹಲವಾರು ಸಮಸ್ಯೆಗಳು ಪಿತೃಗಳ ಅನುಗ್ರಹದಿಂದ ನಿವಾರಣೆ ಆಗ್ತದೆ. ಖಂಡಿತವಾಗಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆಯೇ ನಿಮಗೆ ಹೆಚ್ಚಿನ ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.